ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನಲ್ ಸಿನಿ ಲವರ್. ಸೊ ಇವತ್ತು ನಾವು KD ಅಂತ ಮೂವಿನ ರಿವ್ಯೂ ಮಾಡ್ತಿದ್ದೀವಿ. ಸೊ ನೋಡೋಣ ಏನೇನಿದೆ ಏನೇನಿಲ್ಲ ಅಂತ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಪೂರ ಇಂಡಿಯಾದಲ್ಲಿ ಕಿವಿಗೆ ಬಿದ್ದಿರೋ ಮೂವಿ ಅಂದ್ರೆ KD ಅಂತ ಹೇಳ್ಬೋದು. ಈಗ ಸದ್ಯಕ್ಕೆ ಮೂವಿ ನನಗೆ ಹೇಗೆ ಅನಿಸ್ತು ಅಂತ ನಾನು ಇವತ್ತು ಕ್ಲಿಯರ್ ಆಗಿ ಹೇಳ್ತಿದ್ದೀನಿ. ಮೂವಿ ಬಗ್ಗೆ ಹೇಳೋದಾದ್ರೆ ಮೂವಿ ತುಂಬಾ ಡಿಫ್ರೆಂಟ್ ಆಗಿ ತೆಗೆದಿದ್ದಾರೆ. ಆದ್ರೆ ಮೂವಿ ಮಾತ್ರ ಸಖತ್ತಾಗಿ ಫುಲ್ ಮಾಸ್ ಆಕ್ಷನ್ ಫಿಲಿಂ ಬ್ರೋ. ಹ್ಯಾಟ್ಸ್ ಆಫ್ ಟು ಪ್ರೇಮ್ ಸರ್. ಅಂಡ್ ಮೂವಿ ತುಂಬಾನೇ ಚೆನ್ನಾಗಿದೆ. ಪಾಸಿಟಿವ್ಸ್ ಬಗ್ಗೆ ಹೇಳೋದಾದ್ರೆ ಮೂವಿಯ ಕ್ಯಾರೆಕ್ಟರ್ಸ್ ಬರ್ದಿರೋ ರೀತಿ ಆಗಿರ್ಬೋದು, ಮುಂದೆ ಅವರ ಇಂಪಾರ್ಟೆನ್ಸ್ ಆಗಿರ್ಬೋದು, ಎಲ್ಲಾನು ಕ್ಲಿಯರ್ ಆಗಿ ಬರ್ದಿದ್ದಾರೆ. ವಿಜುವಲ್ಸ್ ಕ್ಯಾಮ್ರಾ ಕ್ವಾಲಿಟಿನ ಒಂಚೂರು ಲೋ ಮಾಡಿಲ್ಲ ಪ್ರೇಮ್ ಸರ್ ಅವರು. ಅಂಡ್ ನೆಕ್ಸ್ಟ್ ಹೇಳೋದಾದ್ರೆ BGM ಅಂಡ್ ಸಾಂಗ್ಸ್. ಸಾಂಗ್ಸ್ ನಲ್ಲಿ ಈ ಮೂವಿ ಕಾಂಪ್ರಮೈಸ್ ಆಗೋದೇ ಇಲ್ಲ. ಏನಕ್ಕಂದ್ರೆ ಎಲ್ಲಾ ಸಾಂಗ್ಸ್ ತುಂಬಾ ಚೆನ್ನಾಗೇ ಇದೆ. ಅಂಡ್ BGM ಕ್ವಾಲಿಟಿ ತುಂಬಾ ಚೆನ್ನಾಗೇ ಇವೆ. ಆಕ್ಷನ್ ಸೀನ್ಸ್, ಏನ್ ಆಕ್ಷನ್ ಸೀನ್ಸ್, ಹ್ಯಾಟ್ಸ್ ಆಫ್. ನೆಗೆಟಿವ್ಸ್ ಬಗ್ಗೆ ಹೇಳೋದಾದ್ರೆ ಮೂವಿ ಕ್ಯಾರೆಕ್ಟರ್ಸ್ ಲುಕ್. ರಮೇಶ್ ಅರವಿಂದ್ ಸರ್ ಲುಕ್ ನೋಡಿರ್ಬೋದು ನೀವು. ಕಾಸ್ಟ್ಯೂಮ್ ಅಂದ್ರೆ ಆರ್ಟಿಫಿಷಿಯಲ್ ಆಗಿ ಅನಿಸ್ತಾ ಇದೆ. ಹಾಗೆ ರವಿಚಂದ್ರನ್ ಸರ್ ಅವ್ರ ಬಿಯರ್ಡ್ ಕೂಡ ಸ್ವಲ್ಪ ಅನಿಸಬಹುದು. ಸಂಜಯ್ ದತ್ ತರ ಫಸ್ಟ್ ಲಾಂಗ್ ಹೇರ್ಸ್ ಲುಕ್ ನಲ್ಲಿ ಕೂಡ ಹಾಗೆ ಅನಿಸ್ತು. ಅಂಡ್ ಇದನ್ ಬಿಟ್ರೆ ಸ್ಟೋರಿ ಫಸ್ಟ್ ಹಾಫ್ ತುಂಬಾ ನಿಮ್ಗೆ ಸ್ಲೋ ಫೇಸಿಂಗ್ ಅನಿಸ್ಬೋದು. ನೆಕ್ಸ್ಟ್ ಹೇಳೋದಾದ್ರೆ ಹೀರೋಯಿನ್ ಕ್ಯಾರೆಕ್ಟರ್ ಬ್ರೋ. ಹೀರೋಯಿನ್ ಕ್ಯಾರೆಕ್ಟರ್ ನ ಸ್ವಲ್ಪ ಓವರ್ ಆಕ್ಟಿಂಗ್ ಅಂತ ಕೂಡ ಅನಿಸ್ತು. ಇವಿಷ್ಟು ಪಾಯಿಂಟ್ ಬಿಟ್ರೆ ಸೆಕೆಂಡ್ ಹಾಫ್ ನಲ್ಲಿ ಮೂವಿ ಪೂರ್ತಿ ಚೇಂಜ್ ಆಗುತ್ತೆ. ಅಂಡ್ ಸೆಕೆಂಡ್ ಹಾಫ್ ನನಗೆ ಬಹಳ ಇಷ್ಟ ಆಯ್ತು. ಇನ್ನೊಂದು ವಿಷಯ, ತುಂಬಾ ಜನ ಮೂವಿನ ಟ್ರೋಲ್ ಮಾಡೋದು ರಿವ್ಯೂಸ್ ನಲ್ಲಿ. ನಾನು ಅವ್ರಿಗೆ ಹೇಳೋದಿಷ್ಟೇ, ಮೂವಿ ಅಷ್ಟು ನೀವು ಹೇಳೋದಷ್ಟು ಏನು ಕೆಟ್ಟ ಮೂವಿ ಇದಲ್ಲ. ಇಟ್ಸ್ ಆನ್ ಒನ್ ಟೈಮ್ ವಾಚ್ ಮೂವಿ. ಆಫ್ ಕೋರ್ಸ್ ಯು ಕ್ಯಾನ್ ವಾಚ್ ಇಟ್ ಇನ್ ಥಿಯೇಟರ್ಸ್. ಮೂವಿ ಚೆನ್ನಾಗೇ ಇದೆ. ಅಂದ್ರೆ ಮೂವಿ ಬ್ಲಾಕ್ ಬಸ್ಟರ್ ರೇಂಜು ಆ ತರ ಇಲ್ಲ, ಹಾಗೆ ಮೂವಿ ಫ್ಲಾಪ್ನು ಇಲ್ಲ ಅಂತ ಹೇಳ್ಬೋದು ಅಷ್ಟೇ. ಇದಿಷ್ಟು ಬಿಟ್ರೆ ಮೂವಿ ಚೆನ್ನಾಗೇ ಇದೆ. ಇವ್ರ ಬಗ್ಗೆ ತಲೆ ಕೆಡಿಸ್ಕೋಕ್ ಹೋಗ್ಬೇಡಿ. ನೀವು ಮೂವಿಗೆ ಹೋಗಿ ನಿಮ್ಗೆ ಗೊತ್ತಾಗುತ್ತೆ. ಅದನ್ನ ಬಿಟ್ಟು ನೀವು ಇವ್ರದ್ದು ಕೇಳಿದ್ರೆ ಅವ್ರು ಹೇಳಕ್ ಹೋಗ್ಬೇಡಿ. ಥ್ಯಾಂಕ್ ಯು, ಬಾಯ್.